Hello students, welcome back to our English class. Dear students, welcome to new academic year 2026 and 27. Dear students, ತುಂಬ ಜನ ವಿದ್ಯಾರ್ಥಿಗಳು 8ನೇ ಕ್ಲಾಸನ್ನು ಪಾಸ್ ಮಾಡಿಬಿಟ್ಟು 9ನೇ ಕ್ಲಾಸ್ಗೆ ಹೋಗಿರ್ತೀರಾ. 9ನೇ ಕ್ಲಾಸಲ್ಲಿದ್ದವರು 10ನೇ ಕ್ಲಾಸ್ಗೆ ಅಡ್ಮಿಷನ್ ತೊಗೊಂಡಿರ್ತೀರ. 10ನೇ ಕ್ಲಾಸಿಗೆ ಬಂದ ತಕ್ಷಣ ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದು ಬರ್ತದೆ. ಯಾಕೆ ಅಂದರೆ ಲೈಫಲ್ಲಿ ಫಸ್ಟ್ ಟೈಮ್ ನೀವು ಬೋರ್ಡ್ ಎಕ್ಸಾಮನ್ನು ಬರೆಯೋಕ್ಕೆ ಹೋಗ್ತಾ ಇರ್ತೀರ. ಹಿಂದಿನ ಕ್ಲಾಸ್ಗಳಲ್ಲಿ ಏನಾಗ್ತಾ ಇತ್ತು, ನಮ್ಮ ಟೀಚರ್ಸ್ ನಮಗೆ ಪಾಠ ಮಾಡ್ತಾಯಿದ್ರು, ಅದೇ ಟೀಚರ್ಸ್ ನೋಟ್ಸ್ ಕೂಡ ಕೊಡ್ತಾಯಿದ್ರು, ಅವರೇ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾಯಿದ್ರು. ಅವರೇ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ಗೆ ನಾವು ಆನ್ಸರ್ ಬರೆದಾಗ ಅವರೇ ವ್ಯಾಲ್ಯೂಯೇಷನ್ ಮಾಡಿ ನಮಗೆ ಮಾರ್ಕ್ಸ್ ಕೊಡ್ತಾಯಿದ್ರು. ಬಟ್ ಬೋರ್ಡ್ ಎಕ್ಸಾಮ್ ಈ ಥರ ಇರಲ್ಲ. ನಮ್ಮ ಟೀಚರ್ಸ್ ಪಾಠ ಮಾಡ್ತಾರೆ, ನಾವು ಪ್ರಿಪೇರ್ ಆಗಿಬಿಟ್ಟು ಎಕ್ಸಾಮ್ ಬರೀಬೇಕು. ಕ್ವಶನ್ ಪೇಪರ್ ಯಾರೋ ಮಾಡಿದರೆ ಇನ್ನು ವ್ಯಾಲ್ಯೂಯೇಷನ್ ಕೆಲಸ ಬೇರೆಯವ್ರು ಮಾಡಿರ್ತಾರೆ. ಇಲ್ಲಿ ತಮಗೆ ಸ್ವಲ್ಪ ಭಯ ಅನ್ನಿಸ್ಬೋದು, ಯಾವ ಥರ ಕ್ವಶನ್ ಪೇಪರ್ ಮಾಡ್ತಾರೆ, ಯಾವ ಥರ ಪ್ರಶ್ನೆಗಳು ಬರ್ಬೋದು, ಹೇಗೆ ಬರೆದ್ರೆ ನಮಗೆ ಚೆನ್ನಾಗಿ ಮಾರ್ಕ್ಸ್ ಬರ್ತದೆ ಅಂತಕ್ಕಂಥ ಕನ್ಫ್ಯೂಷನ್ ಇರ್ತದೆ. ಕನ್ಫ್ಯೂಷನ್ ಅಥವಾ ಭಯ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗಿಂದನೇ ತಾವು ಚೆನ್ನಾಗಿ ಓದ್ಕೊಂಡೋಗಿ, ತುಂಬ ಓದೋದಕ್ಕೆ ಮೆಟೀರಿಯಲ್ ಸಿಗ್ತವೆ, ಸೋರ್ಸಸ್ ಸಿಗುತ್ತೆ, ಅದೆಲ್ಲವನ್ನು ಓದ್ಕೊಂಡು ಹೋಗ್ಬಿಟ್ರೆ ಎಕ್ಸಾಮಲ್ಲಿ ತಾವು ಈಸಿಯಾಗಿ ಮಾರ್ಕ್ಸನ್ನು ತಗೋಬೋದು. ಹಾಗೆ ಈ ವರ್ಷ SSLC ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಬರೆದು ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು PU ಕಾಲೇಜ್ಗಳಿಗೆ ಅಡ್ಮಿಷನ್ಸ್ಗಳನ್ನ ತಗೋತಾ ಇರ್ತೀರ. ತುಂಬ ಜನ ವಿದ್ಯಾರ್ಥಿಗಳು ಸೈನ್ಸ್ ಮಾಡಬೇಕು, ಸೈನ್ಸ್ ಮಾಡಿ ನಾನು ಮುಂದೆ ಈ ಕೋರ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೈನ್ಸ್ ತಗೋತಾ ಇರ್ತೀರ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಕಾಮರ್ಸ್ ಮಾಡ್ತಾ ಇರ್ತಾರೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಆರ್ಟ್ಸನ್ನು ಕೂಡ ತಗೊಳ್ತಾ ಇರ್ತಾರೆ. ಈ ಫಸ್ಟ್ ಇಯರಿಂದ ಸೆಕೆಂಡರಿ PUCಗೆ ಎಂಟ್ರಿ ಆಗಿದ್ದೀರಾ, ಈ ವಿದ್ಯಾರ್ಥಿಗಳು ಸ್ವಲ್ಪ ಈ ವರ್ಷ ಸೀರಿಯಸ್ ಆಗಿರಬೇಕು. ಯಾಕೆ ಅಂದರೆ ಇದು ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಇವಾಗ ನೀವು ಹೇಗೆ ಓದ್ತೀರಾ, ಹೇಗೆ ಸ್ಕೋರ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಜೀವನ ಡಿಪೆಂಡ್ ಆಗಿರ್ತದೆ. ಇಲ್ಲಿ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಸ್ಕೋರ್ ಮಾಡಿಸಿದ್ರೆ ಮುಂದೆ ಚೆನ್ನಾಗಿರ್ತಕ್ಕಂಥ ಕಾಲೇಜಲ್ಲಿ ಒಳ್ಳೆ ಕೋರ್ಸ್ಗಳು ಸಿಗ್ತವೆ, ಅಲ್ಲಿ ತಾವು ಓದೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ವರ್ಷ ಸೆಕೆಂಡರಿ PUC ಮುಗಿಸ್ಬಿಟ್ಟು ತುಂಬ ಚೆನ್ನಾಗಿ ರಿಸಲ್ಟನ್ನು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ತುಂಬ ಜನ ವಿದ್ಯಾರ್ಥಿಗಳು ಕೂಡ ಕಾಮೆಂಟಲ್ಲಿ ತಿಳಿಸಿದ್ರು, ಸರ್ ನಾನು ಇಷ್ಟು ಸ್ಕೋರ್ ಮಾಡಿದೆ, ಇಷ್ಟು ಪರ್ಸೆಂಟೇಜ್ ಬಂತು, ಇಂಗ್ಲೀಷ್ನಲ್ಲಿ ಇಷ್ಟು ಮಾರ್ಕ್ಸ್ ತೊಗೊಂಡೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿದ್ರಿ. ತುಂಬ ಸಂತೋಷ. ಮುಂದೆ ಕೂಡ ಇದೇ ಥರ ಚೆನ್ನಾಗಿ ಓದ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ತಾ, ನೀವು ಯಾವುದೇ ಸ್ಕೂಲಲ್ಲಿರಿ, ಯಾವುದೇ ಕ್ಲಾಸಲ್ಲಿರಿ, ಹಾಗೆ ಯಾವುದೇ ಕಾಲೇಜಲ್ಲಿರಿ, ಹಾಗೆ ಸೆಕೆಂಡರಿ PUC ಮುಗಿಸ್ಕೊಂಡು ಆದಮೇಲೂ ಕೂಡ ನೀವು BA ಮಾಡಿ, BCom ಮಾಡಿ, BSc ಮಾಡಿ, BCA ಮಾಡಿ, ಅಥವಾ ಇಂಜಿನಿಯರಿಂಗ್ಗೆ ಹೋಗಿ ಯಾವುದೇ ಕ್ಲಾಸ್ಗೆ ಹೋದರೂ ಕೂಡ ಇಂಗ್ಲೀಷ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇದ್ದಿದ್ದೆ. ತಮಗನಿಸ್ಬೋದು ಯಾಕೆ ಹಿಂಗೆ ಕಂಪಲ್ಸರಿ ಒಂದು ಇಂಗ್ಲೀಷ್ ಸಬ್ಜೆಕ್ಟನ್ನು ಇಟ್ಬಿಡ್ತಾರೆ ಅಂತ ಅಲ್ವಾ. ಈಗ 10th ಮುಗಿಸಿ ಆದಮೇಲೆ ಸೈನ್ಸ್ ಯಾರು ಓದ್ತಾರೆ, ಅವರಿಗೆ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಇವು ಯಾವುದೂ ಸಬ್ಜೆಕ್ಟ್ ಇರೋದೇ ಇಲ್ಲ. ಹಾಗೆ ಆರ್ಟ್ಸ್ ಮಾಡಿದವ್ರಿಗೆ ಈ ಮ್ಯಾಥ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟ್ಗಳು ಇರೋದಿಲ್ಲ. ನಮಗಿಷ್ಟ ಆಗಿರ್ತಕ್ಕಂಥ ಸಬ್ಜೆಕ್ಟನ್ನು ಓದ್ತೀವಲ್ಲ. ಹಾಗೆ ಇಂಗ್ಲೀಷ್ನ ಯಾಕೆ ಕಂಪಲ್ಸರಿ ಮಾಡ್ತಾರೆ? ತುಂಬ ಜನ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಅಂದರೆ ತುಂಬ ಕಷ್ಟ ಅನ್ನಿಸ್ತಾ ಇರ್ತದೆ, ಪಾಸ್ ಮಾಡೋದೇ ಕಷ್ಟ ಆಗಿರ್ತದೆ. ಅಂಥದ್ರಲ್ಲಿ ಯಾಕೆ ಎಲ್ಲ ಕ್ಲಾಸ್ಗಳಿಗೂ ಕೂಡ ಈ ಇಂಗ್ಲೀಷನ್ನು ಇಡ್ತಾರೆ ಅಂತ ತಮಗನ್ನಿಸ್ಬೋದು. ಆದರೆ ಈ ಇಂಗ್ಲೀಷನ್ನು ಒಂದು ಸಬ್ಜೆಕ್ಟಾಗಿ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ, ಒಂದು ಲ್ಯಾಂಗ್ವೇಜ್ ಆಗಿ ಕನ್ಸಿಡರ್ ಮಾಡಿ. ಹೈಸ್ಕೂಲಲ್ಲಿದ್ದಾಗೆಲ್ಲ ಒಂದು ಸಬ್ಜೆಕ್ಟಾಗಿ ಕಲಿಸ್ತಾ ಇದ್ರು. ಹಾಗೆ 10th ಮುಗಿದ ಮೇಲೆ PUCನಲ್ಲೆಲ್ಲ ಏನು ಓದ್ತೀರಾ ಅಲ್ಲಿ ಇದನ್ನು ಒಂದು ಲ್ಯಾಂಗ್ವೇಜ್ ಆಗಿ ಓದ್ತೀವಿ. ನೀವು ಮುಂದೆ ಓದ್ಬಿಟ್ಟು ಯಾವುದೇ ಫೀಲ್ಡ್ಗೆ ಹೋಗಿ, ಯಾವುದೇ ಕೆಲಸಕ್ಕೆ ಹೋಗಿ, ಪ್ರತಿಯೊಂದರಲ್ಲೂ ಕೂಡ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಕೇಳ್ತಾರೆ, ಫ್ಲೂಯೆನ್ಸಿ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೀವು ಏನೇ ಕಲಿತು, ಎಷ್ಟೇ ಮಾರ್ಕ್ಸ್ ತೊಗೊಂಡು, ಏನೇ ಮಾಡಿದರೂ ಕೂಡ ಈ ಭಾಷೆ ಬರಲ್ಲ ಅಂತಂದರೆ ನೀವು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಇದನ್ನು ಒಂದು ಭಾಷೆಯಾಗಿ ಇದನ್ನು ಕಲಿಯೋದಕ್ಕೆ ಪ್ರಯತ್ನ ಪಡಬೇಕು. ಇಂಗ್ಲೀಷ್ ಅಂದರೆ ಸುಮ್ಮನೆ ಯಾವುದೋ ಒಂದು ಪಾಠ ಪೋಯಮ್ಗಳನ್ನ ಓದಿ ಎಕ್ಸಾಮ್ಸ್ ಬರೆಯೋದಕ್ಕೆ ಮಾತ್ರ ಈ ಸಬ್ಜೆಕ್ಟ್ ಇದೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ತಮಗೆ ಇಂಗ್ಲೀಷ್ ಸಬ್ಜೆಕ್ಟ್ ಕೊಟ್ಟಿದ್ದು ಅದನ್ನು ಬಳಸೋದಕ್ಕೆ ಬರಲಿ ಅಂತ, ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಬರಬೇಕು, ಫ್ಲೂಯೆನ್ಸಿ ಬೆಳಿಬೇಕು. ಹಾಗೆ ನೀವು ಓನಾಗಿ ಏನೋ ಒಂದು ಆರ್ಟಿಕಲ್ ಆಗಲಿ ಅಥವಾ ಯಾವುದೋ ಒಂದು ಆನ್ಸರ್ ಆಗಿ ಬರೆಯೋಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಆ ಸಬ್ಜೆಕ್ಟನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಈ ಇಂಗ್ಲೀಷ್ ಸಬ್ಜೆಕ್ಟನ್ನು ಯಾರು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈ ನ್ಯೂ ಅಕಾಡೆಮಿಕ್ ಇಯರ್ ಏನು ಸ್ಟಾರ್ಟ್ ಆಗುತ್ತೆ, ತಾವು ಹೊಸ ಕ್ಲಾಸ್ಗಳಿಗೆ ಏನು ಬಂದಿರ್ತೀರಾ, ತಾವು ಸ್ಟಾರ್ಟಿಂಗಲ್ಲೇ ಒಂದು ಡಿಸೈಡನ್ನು ಮಾಡಬೇಕು, ಒಂದು ಡಿಸಿಷನನ್ನು ತಗೋಬೇಕು. ಏನು ಅಂತಂದರೆ ಅವತ್ತು ಮಾಡಿರ್ತಕ್ಕಂಥ ಕ್ಲಾಸ್ಗಳನ್ನೇ ತಾವು ಮನೆಗೆ ಹೋಗ್ಬಿಟ್ಟು ಒಂದ್ಸಾರಿ ಓದ್ಬಿಡಿ, ಒಂದ್ಸಾರಿ ರಿವಿಷನ್ ಮಾಡ್ಕೊಂಡ್ಬಿಡಿ ಅಂತ. ಸುಮಾರು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಹೊಸ ಕ್ಲಾಸ್ಗೆ ಹೋಗ್ತಾರೆ, ಏನೋ ಜೋಶಲ್ಲಿರ್ತಾರೆ. ಇವಾಗಲೇ ಯಾಕೆ ಓದೋದು, ಡಿಸೆಂಬರ್ ಆದಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡೋಣ, ಹೇಗೋ ಮಾರ್ಚ್ ಏಪ್ರಿಲ್ನಲ್ಲಿ ಎಕ್ಸಾಮ್ ಇರ್ತವೆ, ಯಾಕೆ ಈಗಲೇ ಸ್ಟಾರ್ಟ್ ಮಾಡೋದು ಅಂತ ಅನ್ಕೊಂಡಿರ್ತೀರ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳ್ತಾರಲ್ಲ, ಹಾಗೆ ನಾಳೆನೇ ಯುದ್ಧ ಇಟ್ಕೊಂಡು ನಾವು ಶಸ್ತ್ರಾಭ್ಯಾಸ ಇವತ್ತು ಮಾಡೋದಕ್ಕೆ ಹೋದರೆ ಯುದ್ಧ ಗೆಲ್ಲಕ್ಕಾಗಲ್ಲ. ಹಾಗೆಯೇ ತಾವು ಒಂದೇ ಸಾರಿ ಡಿಸೆಂಬರ್
ಆದಮೇಲೆ ಅಥವಾ ಎಕ್ಸಾಮ್ ಇನ್ನೊಂದು ವಾರ ಇದೆ ಅಂತ ಓದಕ್ಕೆ ಹೋದರೆ ಕಷ್ಟಪಟ್ಟು ಹೇಗೋ ಪಾಸ್ ಆಗ್ಬೋದು, ಬಟ್ ಚೆನ್ನಾಗಿರ್ತಕ್ಕಂಥ ಮಾರ್ಕ್ಸನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಮುಂದೆ ಕೂಡ ನಿಮಗೆ ಹೈಯರ್ ಎಜುಕೇಷನಲ್ಲಿ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕು, ಸ್ಟಾರ್ಟಿಂಗಿಂದನೇ ಇಂತಿಷ್ಟು ಟೈಮ್ ಸೆಲ್ಫ್ ಡಿಸಿಪ್ಲಿನ್ ಆಗಿ ತಾವು ನೋಡ್ಕೋಬೇಕು. ಮನೆಗೆ ಬಂದಮೇಲೆ ಇಷ್ಟು ಟೈಮನ್ನು ನಾನು ಓದ್ತೀನಿ. ಹಾಗಾದರೆ ಆಟ ಆಡೋದೇ ಬೇಡವಾ, ಎಂಜಾಯ್ ಅಥವಾ ಎಂಟರ್ಟೈನ್ಮೆಂಟ್ ಅನ್ನೋದೇ ಬೇಡ ಅಂತ ಅನ್ನಕೋಬಿಡಿ, ಎಲ್ಲನೂ ಮಾಡಿ ಅದ್ರ ಜೊತೆಗೆ ಓದೋದಕ್ಕಂತಾನೆ ಇಷ್ಟೊಂದು ಟೈಮನ್ನು ಹಾಕೊಳ್ಳಿ. ತಾವು ಗಮನಿಸ್ಬೋದು, ನಿಮ್ಮ ಕ್ಲಾಸಲ್ಲಿ ನೀವು ಸುಮಾರು ಜನ ಇರ್ತೀರಾ, ಅದೇ ಸಿಲೆಬಸ್, ಅದೇ ಟೀಚರ್ಸ್, ಅದೇ ನೋಟ್ಸ್ ಅಲ್ವಾ. ತುಂಬ ಜನ ವಿದ್ಯಾರ್ಥಿಗಳು ಟಾಪ್ ಹೋಗ್ತಾರೆ, ಔಟ್ ಆಫ್ ಔಟ್ ಮಾರ್ಕ್ಸನ್ನು ತಗೋತಾರೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಒಂದೇ ಕ್ಲಾಸ್ನಲ್ಲಿರೋರು ಯಾಕೆ ಹೀಗಾಗ್ತಾರೆ ಅಂತಂದರೆ, ಪ್ರತಿದಿನ ಯಾರು ಅವತ್ತಿನ ಕ್ಲಾಸ್ಗಳನ್ನ ಓದಿ ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಟೀಚರ್ಸ್ ಹತ್ರ ಹೋಗಿ ಕ್ಲಿಯರ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೋ ಅವ್ರು ಚೆನ್ನಾಗಿರೋ ಮಾರ್ಕ್ಸನ್ನು ತಗೋತಾರೆ. ಯಾರು ನಾವು ಲಾಸ್ಟಲ್ಲಿ ಓದೋಣ ಬಿಡು, ಇವಾಗ ಓದಿ ಏನು ಮಾಡೋಕ್ಕಿದೆ ಅಂತ ಅಂದ್ಕೊಂಡವರು ಮಾರ್ಕ್ಸನ್ನು ಕಡಿಮೆ ತಗೋತಾರೆ. ಕೆಲವೊಂದು ಸರಿ ಎಕ್ಸಾಮ್ ಹತ್ರ ಬಂದಾಗ ಏನೋ ಗೊತ್ತಾಗದೆ ಫೇಲ್ ಕೂಡ ಆಗ್ತಾರೆ. ಸೊ ಎಲ್ಲರಿಗೂ ಇರೋದು 24 ಗಂಟೆನೇ. ಆ 24 ಗಂಟೆನೇ ಕರೆಕ್ಟಾಗಿ ಯಾರು ಯುಟಿಲೈಸ್ ಮಾಡ್ಕೋತಾರೋ ಅವ್ರು ಮಾತ್ರ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಅಬ್ದುಲ್ ಕಲಾಮೇ ಇರ್ಬೋದು ಅಲ್ವಾ, ಇನ್ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಕೂಡ ದಿನಕ್ಕೆ 24 ಗಂಟೆನೇ ಇತ್ತು. ನಮಗೂ ಕೂಡ 24 ಗಂಟೆನೇ ಇದೆ. ಆ 24 ಗಂಟೆ ಟೈಮನ್ನು ನಾವು ಕರೆಕ್ಟಾಗಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸ್ಪೆಂಡ್ ಮಾಡಬೇಕು ಅನ್ನೋದನ್ನು ಒಂದು ಪ್ಲ್ಯಾನ್ ಮಾಡ್ಕೊಂಬಿಡಿ. ಅವತ್ತು ಕ್ಲಾಸ್ ಕೇಳಿಬಂದು 2 ಅವರ್ಸ್ ಅಥವಾ 3 ಅವರ್ಸ್ ಮನೆಯಲ್ಲಿ ನಿಮ್ಗೆ ಯಾವಾಗ ಕನ್ವೀನಿಯೆಂಟ್ ಆಗುತ್ತೋ ಆ ಟೈಮ್ನ ತಗೊಂಡು ಅವತ್ತಿಂದ ಅವತ್ತು ಓದ್ಬಿಡಿ. ಸೊ ಓದಿದಾಗ ಏನಾಗುತ್ತೆ, ನಿಮಗೆ ಆ ಟಾಪಿಕ್ ಕ್ಲಿಯರ್ ಆಗುತ್ತೆ. ಅಥವಾ ಏನಾದರೂ ಒಂದು ಕನ್ಫ್ಯೂಷನ್ ಇದ್ದರೆ ನೀವು ಮಾರನೇ ದಿನ ಹೋಗ್ಬಿಟ್ಟು ಟೀಚರ್ಸ್ ಹತ್ರ ಕ್ಲಿಯರ್ ಮಾಡ್ಕೋಬೋದು. ಸೊ ಸ್ಟಾರ್ಟಿಂಗಿಂದನೇ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಪಾಠ ಮಾಡಿರ್ತಕ್ಕಂಥದ್ದನ್ನು ಆ್ಯನ್ಯುವಲ್ ಎಕ್ಸಾಮ್ ಬರ್ತದೆ, ಮಾರ್ಚ್ ಏಪ್ರಿಲ್ನಲ್ಲಿ ಎಕ್ಸಾಮ್ ಬರ್ತಲ್ಲ, ಅಷ್ಟೊತ್ತಿಗೆ ನಾವು ಸುಮಾರು ವಿಷಯಗಳನ್ನ ಮರ್ತೋಗಿಬಿಟ್ಟಿರ್ತೀವಿ ಅಥವಾ ಕೆಲವೊಂದು ಸರಿ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥವ್ರು ಏನು ಮಾಡಿ ಅಂದರೆ, ಈ ಯೂಟ್ಯೂಬ್ ಕ್ಲಾಸಸ್ಗಳನ್ನ ಏನು ಮಾಡಿರ್ತೀವಿ ಅದನ್ನು ತಾವು ರಿವಿಷನ್ ಆಗಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಕ್ಲಾಸಲ್ಲಿ ಚೆನ್ನಾಗಿ ಕೇಳಿ, ಎಕ್ಸಾಮ್ ಹತ್ರ ಬಂದಾಗ ಏನಾದ್ರು ಕನ್ಫ್ಯೂಸ್ ಆದರೆ ಅಥವಾ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಏನಾದ್ರು ಬೇರೆ ಸೋರ್ಸಸ್ ಬೇಕಿದ್ರೆ ಈ ಯೂಟ್ಯೂಬ್ ಕ್ಲಾಸಸ್ಗಳನ್ನ ತಾವು ಕೇಳ್ಕೊಳ್ಳಿ, ನೋಡ್ಕೊಳ್ಳಿ. ಹಾಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ನೋಟ್ಸನ್ನು ಕೂಡ ತಾವು ರೆಫರ್ ಮಾಡಿ ಎಕ್ಸಾಮ್ಗೆ ಯೂಸ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ SSLC, ಫಸ್ಟ್ ಇಯರ್ PUC ಮತ್ತು ಸೆಕೆಂಡರಿ PUCಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ಲಾಸ್ಗಳ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಇರ್ಬೋದು, ನೋಟ್ಸ್ ಇರ್ಬೋದು, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ತಾವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನೂ ಕೆಲವೊಂದು ಟಾಪಿಕ್ಸ್ಗಳು ಉಳ್ಕೊಂಡಿದ್ದೇವೆ ಅಂತ ಅನ್ಕೋತೀನಿ. ಆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ಗಳನ್ನು ಕೂಡ ಈ ಸಾರಿ ಕಂಪ್ಲೀಟ್ ಮಾಡ್ತೀನಿ. ಹಾಗೆ ಸೆಕೆಂಡರಿ PUC ಮುಗಿಸಿ ಮುಂದೆ ಹೋಗ್ತಕ್ಕಂಥವ್ರು, ಇಂಜಿನಿಯರಿಂಗ್ ಹೋಗಿ, ಡಿಗ್ರಿಗೆ ಹೋಗಿ, ಇನ್ನು ಯಾವುದೇ ಕೋರ್ಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಮಗೇನು ಸಂಬಂಧ ಇಲ್ಲ, ನಮ್ದೆಲ್ಲ ಮುಗಿದೋಯ್ತಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಆ ವಿದ್ಯಾರ್ಥಿಗಳಿಗೂ ಕೂಡ ಈ ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಥವಾ ಕಾನ್ವರ್ಜೇಷನಲ್ ಇಂಗ್ಲೀಷ್ ಅಂತಕ್ಕಂಥ ಕ್ಲಾಸಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಅಲ್ಲಿ ಗ್ರಾಮರ್ ಜೊತೆಗೆ ಈ ಇಂಗ್ಲೀಷ್ನ ನಾವು ಡೇ ಟು ಡೇ ಲೈಫಲ್ಲಿ ಹೇಗೆ ಯೂಸ್ ಮಾಡಬೇಕು, ಹಾಗೆ ಇದನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ನಾವು ಹೇಗೆ ಪ್ರಿಪೇರ್ ಆಗೋಕ್ಕೆ ಬಳಸಬೇಕು ಅನ್ನತಕ್ಕಂಥ ಕ್ಲಾಸಸ್ಗಳನ್ನ ಮಾಡ್ತಾ ಹೋಗ್ತೀನಿ. ತಾವೆಲ್ಲರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾವುದೇ ಕ್ಲಾಸಲ್ಲಿರಿ, ಯಾವುದೇ ಕೋರ್ಸ್ ಮಾಡ್ತಾ ಇರಿ, ಎಲ್ಲರೂ ಕೂಡ ಚೆನ್ನಾಗಿ ಓದಿ. ಈ ವಿದ್ಯಾರ್ಥಿ ಜೀವನ ಅನ್ನತಕ್ಕಂಥದ್ದು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರಲ್ಲ, ಈ ಗೋಲ್ಡನ್ ಅಪಾರ್ಚುನಿಟಿನ ಕಳ್ಕೊಳ್ಳದೆ ತುಂಬ ಚೆನ್ನಾಗಿ ಟೈಮನ್ನು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ಗಳ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.